ರಾಜ್ಯದಲ್ಲಿ ಒಳ ಮೀಸಲಾತಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈಗ ಕಲಬುರಗಿಯಲ್ಲಿ ಬಲಗೈ ಸಮುದಾಯದ ಹೋರಾಟಗಾರರು ರಸ್ತೆಗಿಳಿದಿದ್ದಾರೆ. ರೋಸ್ಟರ್ ಬಿಂದುವಿನ ಹಂಚಿಕೆಯಲ್ಲಿ ಬಲಗೈ ಸಮುದಾಯಕ್ಕೆ ಸತತವಾಗಿ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. 12-21 ನಮ್ಮ ಸಮುದಾಯಕ್ಕೆ ತೋರಿಸಿಕೊಡುವ ಮೂಲಕ ಗೌರವ ನೀಡುತ್ತಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಇವತ್ತಿನ ಇದೊಂದು ಆರಂಭವಾಗಿದೆ. ಇದು ಎಚ್ಚರಿಕೆ ಸಹವಾಗಿದೆ. ಸಹೋದರ ನಿರ್ಮಾಣ ಕಾರ್ಯಕ್ರಮಕ್ಕೆ ಇನ್ನೂ ನಮ್ಮ ಉಗ್ರ ಹೋರಾಟ ಮಾಡ್ತೇವೆ. ಒಂದು ವೇಳೆ ಸರ್ಕಾರ ನಮ್ಮ ಸಮುದಾಯದ 90% ಪಡೆದು ನಮಗೆ ಮೋಸ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ನಾವು ಆರಂಭದಲ್ಲಿ ನಮ್ಗ ಸಣ್ಣ ಪ್ರಮಾಣ ಆಗಿರ್ಬೋದು, ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಕೂಡ ಆಗಿದೆ. ಇದರ ಕುರಿತು ಯಾವುದೇ ಜನಾಂಗಕ್ಕೆ ಅನ್ಯಾಯವಾಗಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿ ಜಾರಿ ತರಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಏನು ಬಹುದಿನಗಳಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತರಾತುರಿಯಲ್ಲಿ ನಾಗಮೋಹನ್ ದಾಸ್ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ಒಳ ಮೀಸಲಾತಿಗೆ ಅದು ತರಾತುರಿಯಲ್ಲಿ ಅಂಕಿ ಅಂಶ ದತ್ತಾಂಶ ಯಾವ ನಿಯಮದಲ್ಲಿ ತರಾತುರಿಯಲ್ಲಿ ಜಾರಿ ತರಬೇಕಂತೇಳಿ ಮುಂದಾಗಿತ್ತು. ಅಲ್ಲಿ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಒಂದು ವರದಿಯಲ್ಲಿ ಅನೇಕ ಲೋಪದೋಷಗಳಿದ್ದು ಅವನ್ನ ನೋಡುವಂತ ಎಲ್ಲ ಸಮುದಾಯ ಎಲ್ಲ ಮುಖಂಡರು ಮೈಸೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತಕ್ಕಂಥ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಸಮೀಕ್ಷೆ ಆಯಿತು. ಅದಾದ ನಂತರ ದಿನಗಳಲ್ಲಿ ಒಳ ಮೀಸಲಾತಿಗಾಗಿ ನೆನಪುವಂತ ರಾಜ್ಯಪಾಲರ ಅಂಗಣದಲ್ಲಿ ಒಂದು ಅರ್ಜಿಪಕ್ಕೆ ಅಲ್ಲಿ ಕಳಿಸಿಕೊಳ್ಳಲಾಗಿದೆ. ಅಲ್ಲಿ ಅನೇಕ ತಪ್ಪುಗಳನ್ನು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಗಣತಂತ್ರ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ನಡೆಸಿದ್ದಾರೆ. ಮತ್ತೆ ಏನು ಮೀಸಲಾತಿಯಲ್ಲಿ ಹೆಚ್ಚು ಪ್ರಮಾಣ ಇರಬಾರದು ಅಂತಕ್ಕಂಥ ಹೈಕೋರ್ಟ್ ಆದೇಶ ಕೂಡ ಇದೆ. ಆದರೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ತಾ ಇದೆ. ಆ ನೇಮಕಾತಿಯಲ್ಲಿ ABC ಅಂತಕ್ಕಂಥ 3 ವರ್ಗಗಳನ್ನು ಇಟ್ಕೊಂಡು ಏನು B ವರ್ಗದಲ್ಲಿ ಇರ್ತಕ್ಕಂಥ ನಮ್ಮ ಬಲಗೈ ಸಮುದಾಯಕ್ಕೆ ಘೋರ ಅನ್ಯಾಯವನ್ನು ಮಾಡಿ ಇವತ್ತಿನ ದಿನ ನಮ್ಮ ಬಲಗೈ ಸಮುದಾಯದ ಎಲ್ಲ ಉದ್ಯೋಗಾಕಾಂಕ್ಷೆಗಳಿಗೆ ಇವತ್ತು ಒಂಟ ಮೇಲೆ ಒದಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಸಂಘಟನೆಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ರಾಜಕೀಯ ಮುಖಂಡರು ಇವತ್ತು ಒಕ್ಕಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಕಲಬುರಗಿಯಲ್ಲಿ ಏನು ದತ್ತಾಂಶ ಇದೆ, ಏನು ರೋಸ್ಟರ್ ಅಲ್ಲಿ ಪದ್ಧತಿ ಆಗಿಲ್ಲ, ರೋಸ್ಟರ್ನಲ್ಲಿ ಬಿಂದುವಿನಲ್ಲಿ ತೊಂದರೆ ಇದೆ. ಮತ್ತೆ ಏನು ಜಾತಿ ಪ್ರಮಾಣ ಪತ್ರಗಳನ್ನ ABC ಜಾತಿ ಪ್ರಮಾಣ ಪತ್ರಗಳನ್ನ ಏನು ನೀಡದೇ ಹೋದ್ರೆ ನೀವು ಅಡ್ಮಿಷನ್ ಆಗಲ್ಲ, ಮತ್ತೆ ನಿಮಗೆ ಉದ್ಯೋಗ ಸಿಗಲ್ಲ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯಲ್ಲಿ ಕ್ಲಾಸ್ ಸರ್ಟಿಫಿಕೇಟ್ಗೆ ಆದೇಶವನ್ನು ಮಾಡಿದ್ದಾರೆ. ನಮ್ಮ ಅನೇಕ ಮಿತ್ರರು ಈ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ತಾರೆ. ಅದಕ್ಕೆ ನಮ್ಮ ಇವತ್ತಿನ ಹೋರಾಟವನ್ನು ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರಗಳನ್ನು ಪುಣೆ ನಿಲ್ಲಿಸಬೇಕು. ಯಾರು ಈ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಬಾರದು ಅಂತಕ್ಕಂಥದ್ದಾಗಿದೆ. ಆಮೇಲೆ ಏನು ಈ ವೃಂದದವರಿಗೆ ನೇಮಕಾತಿಯಲ್ಲಿ ಅನ್ಯಾಯ ಆಗ್ತಾರೆ. ಆ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕಂತ ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಸಮುದಾಯದ 13 ಶಾಸಕರ ಮಂತ್ರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬೇರೆ ಬೇರೆಯವರು ಕೊಳ್ಳೇಗಾಲ ಶಾಸಕರು ಮಾತಾಡಿದ್ದಾರೆ, ಹುಬ್ಬಳ್ಳಿಯ ಶಾಸಕರು ಮಾತಾಡಿದ್ದಾರೆ, ಮತ್ತೆ ಸದನದಲ್ಲಿ ಬಿಜೆಪಿಯ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ.